ಗುರು ಕಾನ್ಶಿಯಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂದಾಗ, ಗುರು ಅನ್ನೋದು ಒಬ್ಬ ಮನುಷ್ಯ ಅಥವಾ ನಮ್ಮ ಗುರು ನಿಮ್ಮ ಗುರು ಆತರ ಅಲ್ಲ. ಗುರು ಕಾನ್ಶಿಯಸ್ನೆಸ್ ಇಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಸೋಲ್ಸ್. ಸುಮಾರು ಒಳ್ಳೆ ಆತ್ಮಗಳು ಬಂದು ನಮಗೆ ಮಾರ್ಗದರ್ಶನ ಏನ್ ತೋರಿಸ್ತಾರೆ, ದಟ್ ಇಸ್ ಒನ್ ಬಾಲ್ ಆಫ್ ಲೈಟ್. ಆ ಒಂದು ಬಾಲ್ ಆಫ್ ಲೈಟ್, ದಟ್ ಕಾಸ್ಮಿಕ್ ಎನರ್ಜಿ ಇಸ್ ಕಾಲ್ಡ್ ಗುರು ಕಾನ್ಶಿಯಸ್ನೆಸ್. ಸೊ ಯು ಮೈಟ್ ಬಿ ಮೈ ಗುರು, ಐ ಮೈಟ್ ಬಿ ಯೋರ್ ಗುರು. ಅಂಡ್ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ತಕ್ಷಣ ಒಬ್ರು ಹೇಳ್ತಾರೆ ನೀ ಲೆಫ್ಟ್ ತಗೊಳ್ಬೇಡ ರೈಟ್ ತಗೋ ಅಂತ. ಇವನ್ ಹಿ ಮೈಟ್ ಬಿ ಯೋರ್ ಗುರು. ಸೊ ಎಲ್ಲ ಪರಿಶುದ್ಧವಾದ ಆತ್ಮಗಳು ಒಟ್ಟಿಗೆ ಬಂದು ಈ ಭೂಮಿ ಮೇಲೆ ಜನಿಸಿ ಅವ್ರು ಯಾರ್ಯಾರು ಮಾರ್ಗದರ್ಶನ ತೋರಿಸ್ತಾ ಇದಾರೆ ಅವರೆಲ್ಲರೂ ಗುರುಗಳೇ. ಈ ತರ ಇದ್ದು ಮೇಲೆ 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 ಸಾಧನೆ ಮಾಡಿ ಆ ಆತ್ಮಗಳು ಹೆಂಗಾಗುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಿ, ನೆಕ್ಸ್ಟ್ ರೆಲ್ಮ್. ವೆನ್ ದೇ ರೀಚ್ ದೇರ್, ನಿಮ್ಗೆ ಸ್ಪಿರಿಚುವಲ್ ಗೈಡೆನ್ಸ್ ಸಿಗತ್ತೆ. ಈ ನಾವೇನಿದೀವಿ ಈ ಭೂಮಿ ಮೇಲೆ, ಇದು ಮೆಟೀರಿಯಲಿಸ್ಟಿಕ್ ಅಲ್ದಿರ ಬೇರೆ ಬೇರೆ ಪ್ರೋಗ್ರೆಸ್ ಹೆಂಗೆಲ್ಲ ಆಗ್ಬೇಕು ಆತರ ಒಂದು ಮಾರ್ಗದರ್ಶನ ಕೊಡೋದು ಇಟ್ ಇಸ್ ಆಲ್ ಫ್ರಮ್ ದ ಗುರು. ಗುರು ಬಂದು ಕೂತು ನಿಮ್ಗೆ ಒನ್ ಅವರ್ ಪಾಠ ಮಾಡ್ಬೇಕು ಅನ್ನೋದಿಲ್ಲ. ದ ವೆರಿ ಸೈಟ್ ಆಫ್ ದ ಗುರು, ಗುರು ನಿಮ್ನ ನೋಡ ಒಂದು ಕ್ಷಣ ಸಾಕು ನಿಮ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ. ಸೊ ಕಲಿಯುಗದಲ್ಲಿ ಸುಮಾರು ದೇವತೆಗಳಿದ್ದಾರೆ, ಎಷ್ಟು ಕೋಟಾನು ಕೋಟಿ ನಮ್ಗೆ. ಎಸ್ಪೆಷಲಿ ಇನ್ ಹಿಂದೂಯಿಸಮ್ ವಿ ಹ್ಯಾವ್ ವಾಸ್ಟ್ ಸೆಕ್ಟರ್ ಆಫ್ ಡಿಟೀಸ್ ಟು ಪ್ರೇ. ಅಷ್ಟು ದೇವತೆಗಳಿದ್ದಾರೆ, ಬಟ್ there is only one consciousness which can hold your hand and push towards that deity, that is guru. ಆಸಮ್. ನಮ್ರತ ಹೇಳಿದಾಗೆ ಎಲ್ಲರಲ್ಲೂ ಒಂದು ಗುರು ಇದ್ದಾರೆ. ಯಾರು ಇನ್ನೊಬ್ಬರಿಗೆ ಸೇವೆ ಮಾಡ್ಬೇಕು ಅಥವಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಬೇಕು, ಇನ್ನೊಬ್ಬರ ಒಳಿತಿಗಾಗಿ ಕೆಲಸ ಮಾಡ್ತಾರೋ ಎಲ್ರೂ ಗುರುಗಳೇ. ನಮ್ಮೆಲ್ಲರಲ್ಲೂ ಒಂದು ತಾಯಿ ಇದ್ದಾರೆ. ತಾಯಿ ಅಂದ್ರೆ ಏನು? ತನ್ನ ಮಗು ಚೆನ್ನಾಗಿರ್ಲಿ ಅಂತ ಬಯಸಿ ತನ್ನ ಮಗುಗಾಗಿ ತನ್ನ ಸ್ವಲ್ಪ ಸಂತೋಷನ ಸುಖನ ತ್ಯಾಗ ಮಾಡಿ ಮಗುವಿನ ಒಳಿತಿಗಾಗಿ ಕೆಲಸ ಮಾಡೋದು. ಅದೇ ರೀತಿ ಗುರುಗಳು ಕೂಡ. ನಾವು ಇವತ್ತು ಏನೆಲ್ಲ ಆಗಿದೀವಿ ಜೀವನದಲ್ಲಿ, ಅದಕ್ಕೆ ಉತ್ತಮವಾದ ಗುರುಗಳು ಪ್ರತಿಯೊಂದು ಹಂತದಲ್ಲೂ ಸಿಗ್ತಾ ಹೋಗಿದ್ದೇ ಕಾರಣ. ಅದು ಸ್ಕೂಲಲ್ಲಿ ಆಗಿರ್ಬೋದು, ಟ್ಯೂಷನ್ ಅಲ್ಲಿ ಆಗಿರ್ಬೋದು, ಅಥವಾ ನಾನು ಈಗ ಈ ಆಕರ್ಷಣೆಯ ನಿಯಮ ಕಲಿಬೇಕು ಅಂದ್ಕೊಂಡಾಗ, ಅಥವಾ ಜೀವನದ ಬೇರೆ ಬೇರೆ ಪಾಠಗಳನ್ನ ಕಲಿಬೇಕು ಅಂದ್ಕೊಂಡಾಗ ಬಹಳ ಅದ್ಭುತವಾದ ಗುರುಗಳ ಸಿಕ್ಕಿದ ಕಾರಣ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ವಿವೇಕಾನಂದರು ಅವತ್ತೇ ಹೇಳಿದ್ದಾರೆ, ನಮ್ಮ 5 ಗೆಳೆಯರನ್ನ ನೋಡಿ ನಾವ್ ಇಂಥವ್ರು ಅಂತ ಹೇಳ್ಬೋದು ಅಂತ. ಅದೇ ರೀತಿ ನಮ್ಮ ಗುರುಗಳು ಯಾವ ರೀತಿ ಇರ್ತಾರೋ ಹಾಗೆ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ಉತ್ತಮವಾದ ಗುರುಗಳು ಸಿಗೋದೇ ಒಂದು ದೊಡ್ಡ ಭಾಗ್ಯ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕಥೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್.